ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. 2018 KGF ಚಾಪ್ಟರ್ 1 ರಿಲೀಸ್ ಆದ ವರ್ಷ. 2022 KGF ಚಾಪ್ಟರ್ 2 ರಿಲೀಸ್ ಆದ ವರ್ಷ. ಎರಡೂ ಸಿನಿಮಾಗಳು ಭಾರತದ ಸಿನಿಮಾ ಕ್ಷೇತ್ರದಲ್ಲಿ ಹೊಸ ಇತಿಹಾಸವನ್ನೇ ನಿರ್ಮಿಸಿದ ಸಿನಿಮಾಗಳು. ರಾಕಿಂಗ್ ಸ್ಟಾರ್ ಯಶ್ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಾಕಿ ಬಾಯ್ ಆಗಿ ಸೆನ್ಸೇಷನ್ ಸೃಷ್ಟಿ ಮಾಡಿದ ಹವಾ ಇವತ್ತಿಗೂ ಹಂಗೆ ಇದೆ. ಇದೆಲ್ಲ ಖುಷಿಗಳ ಜೊತೆಗೆ ಅದೊಂದು ಬೇಜಾರು ಯಶ್ ಅಭಿಮಾನಿಗಳಲ್ಲಿ ಇದ್ದೇ ಇದೆ. ಅದೇನಂದ್ರೆ ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬಂತು, ಇನ್ನೊಮ್ಮೆ ರಾಕಿ ಬಾಯ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಆಗಲೇ ಇಲ್ವಲ್ಲ ಅಂತ. ಆದರೆ ಈಗ ಅಭಿಮಾನಿಗಳ ಆ ಬೇಸರಕ್ಕೆ ಬ್ರೇಕ್ ಹಾಕೋದಕ್ಕೆ ರಾಕಿ ಬಾಯ್ ದೊಡ್ಡದಾಗಿ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ. ಅದು ಟಾಕ್ಸಿಕ್ ಸಿನಿಮಾದ ಬಿಗ್ ಅಪ್ಡೇಟ್. ಎಸ್, 2023ರ ವರ್ಷಾಂತ್ಯದಲ್ಲೇ ಯಶ್ ನೆಕ್ಸ್ಟ್ ಸಿನಿಮಾ ಟಾಕ್ಸಿಕ್ ಅಂತ ಟೈಟಲ್ ಕಾರ್ಡ್ ಅನೌನ್ಸ್ ಮಾಡಿ ಫ್ಯಾನ್ಸ್ನ ಥ್ರಿಲ್ ಮಾಡಿದ್ರು. ಆದರೆ ಅದಾದಮೇಲೆ ಸುಮಾರು 1 ವರ್ಷದಿಂದ ಸಿನಿಮಾದ ಸಣ್ಣ ಗ್ಲಿಂಪ್ಸಸ್ ಕೂಡ ರಿಲೀಸ್ ಆಗಿಲ್ಲ. ಆದರೆ ಈಗ ಆ ಟೈಮ್ ಬಂದಿದೆ. ಖುದ್ದು ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಸಿನಿಮಾದ ಹೊಸ ಪೋಸ್ಟರನ್ನು ರಿವೀಲ್ ಮಾಡಿದ್ದಾರೆ. ಜನವರಿ 8ಕ್ಕೆ ರಾಕಿಂಗ್ ಸ್ಟಾರ್ ಬರ್ತ್ಡೇ ಇರೋ ಹಿನ್ನೆಲೆ ಕಳೆದ ಬಾರಿಯ ಹಾಗೆ ಈ ಬಾರಿ ಅಭಿಮಾನಿಗಳನ್ನು ನಿರಾಸೆ ಪಡಿಸೋದಕ್ಕೆ ಯಶ್ಗೆ ಮನಸ್ಸಿಲ್ಲ. ಹೀಗಾಗಿನೇ ರಾಕಿ ಬಾಯ್ ದೊಡ್ಡ ಸಿಗ್ನಲ್ ಕೊಟ್ಟಿದ್ದಾರೆ. ಈಗ ರಿಲೀಸ್ ಆಗಿರುವಂಥ ಪೋಸ್ಟರ್ನಲ್ಲಿ ವಿಂಟೇಜ್ ಕಾರ್ ಮುಂದೆ ಯಶ್ ಸ್ಟೈಲಿಶ್ ಗೆಟಪ್ ಅಲ್ಲಿ ರಗ್ಗಡ್ ಆಗಿ ನಿಂತಿರೋದನ್ನ ನೋಡಬಹುದು. ಈ ಪೋಸ್ಟರ್ನ ಮೇಲ್ಭಾಗದಲ್ಲಿ 2 ಸಾಲುಗಳಿದೆ. ಹಿಸ್ ಅನ್ಟ್ಯಾಮಡ್ ಪ್ರೆಸೆನ್ಸ್ ಇಸ್ ಯುವರ್ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಅಂತ ಇದೆ. ಅಂದ್ರೆ ಅವನ ಅಪ್ರಸ್ತುತ ಪ್ರಸ್ತುತತೆ ನಿನ್ನ ಅಸ್ತಿತ್ವದ ಅಸ್ಥಿರತೆ ಅನ್ನೋ ಅರ್ಥ. ಒಟ್ನಲ್ಲಿ ಏನು ಅನ್ನೋದು ಜನವರಿ 8ಕ್ಕೆ ಅರ್ಥ ಆಗಬೇಕು. ಯಾಕಂದರೆ ಜನವರಿ 8ಕ್ಕೆ ವೆಯ್ಟ್ ಮಾಡಿ ಅನ್ನೋದು ಬಿಟ್ಟರೆ ಈ ಪೋಸ್ಟರ್ನಲ್ಲಿ ಇನ್ನೇನನ್ನು ಕೂಡ ಕ್ಲೂ ಬಿಟ್ಕೊಟ್ಟಿಲ್ಲ. ಸೊ ಏನು ರಿಲೀಸ್ ಮಾಡ್ತಾರೆ? ಟೀಸರಾ, ಮೋಷನ್ ಪೋಸ್ಟರಾ ಗೊತ್ತಿಲ್ಲ. ಬಟ್ ಈ ಪೋಸ್ಟರ್ ಫ್ಯಾನ್ಸ್ ಎಕ್ಸೈಟ್ಮೆಂಟ್ನ ಮಾತ್ರ ಹೆಚ್ಚು ಮಾಡಿರೋದು ನಿಜ. ಅಷ್ಟು ಎಕ್ಸ್ಪೆಕ್ಟೇಷನ್ ಇರೋದು ಹೌದು. ಸೊ ಫಿಂಗರ್ಸ್ ಕ್ರಾಸ್ಡ್. ನಿಮ್ಗೇನನ್ಸುತ್ತೆ ಈ ಪೋಸ್ಟರ್ ಬಗ್ಗೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿಯ ಮತ್ತಷ್ಟು ಮಾಹಿತಿಗಳಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.